ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನೆಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ ಆಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ದಿರೋರ್ಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನನ್ನ ಚಾನಲ್ ಮುಖಾಂತರ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದ ಹೇಳುವಂಥ ಪ್ರಯತ್ನ ನನ್ನ ಚಾನಲ್ ಮುಖಾಂತರ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ನೀವೇನಾದರೂ ಕಿತ್ತೂರು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನಲ್ಲಿ ಓದ್ತಾ ಇದ್ದೀರಾ, ಫೈನಲ್ ಇಯರಲ್ಲಿ ಇದ್ದೀರಾ, ಕೆಮಿಸ್ಟ್ರಿನ ಒನ್ ಆಫ್ ದಿ ಮೇಜರ್ ಸಬ್ಜೆಕ್ಟ್ ಆಗಿ ತೊಗೊಂಡಿದ್ದೀರಾ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. 2 ಪೇಪರ್ ಬರುತ್ತೆ, ಪೇಪರ್ 5 ಆ್ಯಂಡ್ ಪೇಪರ್ 6 ಅಂತ. 5T 6T ಅಂತ ಹೇಳ್ತೀವಿ. 5Tನಲ್ಲಿ 4 ಯೂನಿಟ್ ಇರುತ್ತೆ, 6Tನಲ್ಲೂ 4 ಯೂನಿಟ್ ಇರುತ್ತೆ. ಆ 4 ಯೂನಿಟ್ಗೂ ಈಕ್ವಲ್ ವೇಟೇಜ್ ಆಗಿರುತ್ತೆ. ಫ್ರಮ್ ದಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನೀವು ಎಲ್ಲದ್ರ ಮೇಲೂ ಕ್ವಶನ್ಸ್ ಇರುತ್ತೆ, ಕಂಪಲ್ಸರಿ ಕ್ವಶನ್ಸ್ ಇರುತ್ತೆ. ಹಂಗಾಗಿ ಎಲ್ಲದಕ್ಕೂ ನೀವು ಈಕ್ವಲ್ ವೇಟೇಜ್ನ ಕೊಡಬೇಕು. ಸೊ ಈಗ 5Tಗೆ ಬಂದರೆ, ಪೇಪರ್ 5ಗೆ ಬಂದರೆ ಅದರಲ್ಲಿ ಒಟ್ಟು 4 ಯೂನಿಟ್ ಇದೆ. ಯೂನಿಟ್ 1ಅಲ್ಲಿ ಕೋಆರ್ಡಿನೇಷನ್ ಕಾಂಪೌಂಡ್ಸು ಮತ್ತು ಥಿಯರಿ ಆಫ್ ಗ್ರಾವಿಮೆಟ್ರಿಕ್ ಅನಾಲಿಸಿಸ್ ಇದೆ. ಅದರದ್ದು ಆಲ್ರೆಡಿ ವಿಡಿಯೋಗಳನ್ನೆಲ್ಲ ಅಪ್ಲೋಡ್ ಮಾಡಿದ್ದೀನಿ. ಈಗ ಯೂನಿಟ್ 2ನಲ್ಲಿ ಮತ್ತೆ 3 ಸಬ್ ಟಾಪಿಕ್ಸ್ ಬರುತ್ತೆ: ಹೆಟ್ರೋಸೈಕ್ಲಿಕ್ ಕಾಂಪೌಂಡ್ಸ್, ಆಲ್ಕಲೈಡ್ಸ್ ಆ್ಯಂಡ್ ಗ್ರೀನ್ ಕೆಮಿಸ್ಟ್ರಿ. ಸೊ ಈಗ ಹೆಟ್ರೋಸೈಕ್ಲಿಕ್ ಕಾಂಪೌಂಡ್ಸ್ದು ವೀಡಿಯೋಸ್ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ ಸೀರೀಸಲ್ಲಿ ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇರೋವಂಥದ್ದು 10ನೇ ವಿಡಿಯೋ. ಇದು ಲಾಸ್ಟ್ ವಿಡಿಯೋ ಅಕಾರ್ಡಿಂಗ್ ಟು ದಿ ಸಿಲೆಬಸ್. ಇದಾದಮೇಲೆ ಕ್ವಶನ್ ಪೇಪರು ಮಾಡ್ಬೋದು, ಬಟ್ ಇದು 10ನೇ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ನಾನು ಬೆಸಿಸಿಟಿ ಆಫ್ ಪೈರೋಲ್ ಪಿರಿಡೀನ್, ಪೈಪಿರಿಡೀನ್. ಸೊ ಇಲ್ಲಿ ಏನಾಗ್ತಾ ಇದೆ, ಎಲ್ಲದರಲ್ಲೂ ಏನು ಮಾಡ್ತಾ ಇದ್ದೀವಿ ನಾವು, ನೈಟ್ರೋಜನ್ ಇರುವಂಥ ಹೆಟ್ರೋಸೈಕ್ಲಿಕ್ ಕಾಂಪೌಂಡ್ನ ತೊಗೊಳ್ತಾ ಇದ್ದೀವಿ. ಅದರಲ್ಲಿ 2 ಯಾವುದಿದೆಯಲ್ಲ, ಪೈರೋಲು ಮತ್ತು ಪಿರಿಡೀನ್ ಏನಿದೆಯಲ್ಲ, ದೇ ಗೋಯಿಂಗ್ ಟು ಹ್ಯಾವ್ ಎ ಕಾಂಜುಗೇಷನ್, ದೇ ಗೋಯಿಂಗ್ ಟು ಹ್ಯಾವ್ ಆರೋಮ್ಯಾಟಿಸಿಟಿ. ವೆರಾಸ್ ಇನ್ ದಿ ಕೇಸ್ ಆಫ್ ಪೈಪಿರಿಡೀನ್ ಅಲ್ಲಿ ಆರೋಮ್ಯಾಟಿಸಿಟಿ ಇಲ್ಲ. ಸೊ ಏನಾಗ್ತಿದೆ, ಸೊ ಇದನ್ನು ತಗೊಂಡು ನಾವೇನು ಮಾಡಬೇಕು, ವಿ ಹ್ಯಾವ್ ಟು ಎಕ್ಸ್ಪ್ಲೈನ್ ದಿ ಬೆಸಿಸಿಟಿ. ಅಂದರೆ ಬೆಸಿಸಿಟಿ ಅಂದ್ರೇನು, ಕೊಟ್ಟಿರುವಂಥ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಪ್ರೆಸೆಂಟ್ ಅಂತೆ ನೈಟ್ರೋಜನ್ ವಿಲ್ ಕಾಂಟ್ರಿಬ್ಯೂಟ್ ಟುವರ್ಡ್ಸ್ ದಿ ಪ್ರೋಟೋನೇಷನ್. ಅಂಥದಕ್ಕೆ ನಾವೇನಂತ ಕರಿತೀವಿ, ಬೆಸಿಸಿಟಿ ಅಂತ ಕರಿತೀವಿ. ಅಥವಾ ಅಂಥ ಸಬ್ಸ್ಟೆನ್ಸ್ಗೆ ಬೇಸಿಕ್ ಇನ್ ನೇಚರ್ ಅಂತ ಹೇಳ್ತೀವಿ. ಸೊ 3ರಲ್ಲೂ ನೈಟ್ರೋಜನ್ನೇ ಇದೆ. ಆದರೆ ಪೈರೋಲ್ ಏನಾಗುತ್ತೆ, ಲೋನ್ ಪೇರ್ ಪ್ರೆಸೆಂಟ್ ಆನ್ ದಿ ನೈಟ್ರೋಜನ್ ಇಟ್ ಇಸ್ ನಾಟ್ ಫ್ರೀ because it is involved in aromaticity, whereas ನೀವು pyridine ಅಂತ ತಗೊಂಡ್ರೆ lone pair of electrons are not involved in aromaticity, is free to undergo. whereas in the case of pipyridine ಅಂತ ತಗೊಂಡ್ರೆ ಅಲ್ಲಿ ಏನಾಗ್ತಾ ಇದೆ, sp3 hybridized nitrogen ಇದೆ. whereas in the case of pyrrole ಮತ್ತು pyridine ಅಂತ ತಗೊಂಡ್ರೆ aromatic ಇರೋದ್ರಿಂದ sp2 hybridized nitrogen ಇದೆ. ಸೊ ಈ ಎಲ್ಲನೂ ಮನಸ್ಸಲ್ಲಿ ಇಟ್ಕೊಂಡು ಇದರಲ್ಲಿ ಯಾವುದು ಮೋರ್ ಬೇಸಿಕ್, ವಿ ಹ್ಯಾವ್ ಟು ಕಂಪೇರ್ ದಿ ಬೆಸಿಸಿಟಿ ಆಫ್ ಪೈರೋಲ್, ಪಿರಿಡೀನ್ ಆ್ಯಂಡ್ ಪೈಪಿರಿಡೀನ್. ಇದು ಇಂಪಾರ್ಟೆಂಟ್ ಕ್ವಶನ್ ಫ್ರಮ್ ದಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. 2 ಮಾರ್ಕ್ ಕೇಳ್ತಾರೆ. arrange these bases either in the increasing order or in the decreasing order with an explanation ಅಂತ ಕೇಳ್ಬೋದು. ಹಾಗಾಗಿ ಈ ವಿಡಿಯೋದಲ್ಲಿ ಅದನ್ನು ಇನ್ ಡೀಟೇಲ್ ಆಗಿ ನಾನು ಹೇಳೋದಕ್ಕೆ ಪ್ರಯತ್ನ ಮಾಡಿದ್ದೀನಿ. ಅಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಪೈರೋಲ್ ಅಂತ ಮುಂಚೆನೇ ಹೇಳಿದಂಗೆ, ಪೈರೋಲ್ ಅಂದರೆ 6 ಮೆಂಬರ್ಡ್ ಹೆಟ್ರೋಸೈಕ್ಲಿಕ್ ಕಾಂಪೌಂಡ್ ಕಂಟೈನಿಂಗ್ ನೈಟ್ರೋಜನ್ ಆಸ್ ಅನ್ ಹೆಟ್ರೋ ಆಟಮ್. ಇಟ್ ಈಸ್ ಆರೋಮ್ಯಾಟಿಕ್ ಇನ್ ನೇಚರ್. ಅದೇ ಥರ ಪಿರಿಡೀನ್ ಅಂತ ತಗೊಂಡ್ರೆ ಇಟ್ಸ್ ಎ 6 ಮೆಂಬರ್ಡ್ ಹೆಟ್ರೋಸೈಕ್ಲಿಕ್ ಕಾಂಪೌಂಡ್ ಕಂಟೈನಿಂಗ್ ನೈಟ್ರೋಜನ್ ಆಸ್ ಅನ್ ಹೆಟ್ರೋ ಆಟಮ್. ಇಟ್ ಈಸ್ ಆಲ್ಸೋ ಆರೋಮ್ಯಾಟಿಕ್ ಇನ್ ನೇಚರ್. ಅದೇ ಥರ ಪೈಪಿರಿಡೀನ್ ಅಂತ ತಗೊಂಡ್ರೆ ಅದು ಹೆಟ್ರೋಸೈಕ್ಲಿಕ್ ಕಾಂಪೌಂಡೇ, ಬಟ್ ಇಟ್ಸ್ ನಾಟ್ ಆರೋಮ್ಯಾಟಿಕ್ ಇನ್ ನೇಚರ್. ಆರೋಮ್ಯಾಟಿಕ್ ಅಂತಂದ್ರೇನು, ದೇ ಶುಡ್ ಫಾಲೋ ದಿ ಹಕಲ್ಸ್ ರೂಲ್. ಹಕಲ್ಸ್ ರೂಲ್ ಅಂದ್ರೇನು, ಈ ಮಾಲಿಕ್ಯೂಲು ಪ್ಲೇನರ್ ಆಗಿರಬೇಕು, ಸೈಕ್ಲಿಕ್ ಆಗಿರಬೇಕು. ದೇ ಶುಡ್ ಹ್ಯಾವ್, ಎಲ್ಲದಕ್ಕಿಂತ ಇಂಪಾರ್ಟೆಂಟಾಗಿ ದೇ ಶುಡ್ ಹ್ಯಾವ್ ದಿ ಲೋಕಲ್ ಕಾನ್ಜುಗೇಷನ್ ಆಫ್ ಪೈ ಎಲೆಕ್ಟ್ರಾನ್ಸ್ ಇರಬೇಕು. ದೇರ್ ಶುಡ್ ಬಿ ಕಂಟಿನ್ಯೂಸ್ ಮೂವ್ಮೆಂಟ್ ಆಫ್ ಪೈ ಎಲೆಕ್ಟ್ರಾನ್ಸ್ ಇರಬೇಕು. ಆ್ಯಂಡ್ ಆಲ್ಸೋ ದೇ ಶುಡ್ ಹ್ಯಾವ್ 4n+2 ಪೈ ಎಲೆಕ್ಟ್ರಾನ್ಸ್. ಪಿರಿಡೀನು ಪೈರೋಲ್ನ ತೊಗೊಂಡ್ರೆ ದೇ ಆರ್ ಆರೋಮ್ಯಾಟಿಕ್ ಇನ್ ನೇಚರ್, ವೆರಸ್ ಪೈಪಿರಿಡೀನಲ್ಲಿ ನನಗೆ ಕಾಂಜುಗೇಷನ್ ಇಲ್ಲ, ಹಾಗಾಗಿ ಇಟ್ ಈಸ್ ನಾಟ್ ಆರೋಮ್ಯಾಟಿಕ್ ಇನ್ ನೇಚರ್. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಆರೋಮ್ಯಾಟಿಸಿಟಿ ಮೇಲೂ ನನಗೇನಾಗುತ್ತೆ ಅಂತಂದರೆ ಬೆಸಿಸಿಟಿ ಡಿಪೆಂಡ್ ಆಗುತ್ತೆ. ಹಾಗಾಗಿ ನಾನು ಏನು ಮಾಡ್ತಾ ಇದ್ದೀನಿ, ಇದು ಆರೋಮ್ಯಾಟಿಕ್ಕು, ಇದು ನಾನ್ ಆರೋಮ್ಯಾಟಿಕ್ ಅಂತ ಹೇಳ್ತಾ ಇದ್ದೀನಿ. ಸೊ ನಾನು ಯಾವುದೋ ಒಂದು ಮಾಲಿಕ್ಯೂಲ್ನ ಬೇಸ್ ಅಂತ ಕರಿಬೇಕು ಅಂತಂದರೆ ಅದೇನು ಮಾಡಬೇಕು ಅಂದರೆ, ಲೋನ್ ಪೇರ್ ಆಫ್ ಪರ್ಟಿಕ್ಯುಲರ್ಲಿ ಎಲ್ಲ ಕೇಸಲ್ಲೂ ನೈಟ್ರೋಜನ್ ಇದೆ. ಎಲ್ಲ ನೈಟ್ರೋಜನ್ ಏನಾಗಿದೆ, ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದೆ. ಯಾವ ಸಬ್ಸ್ಟೆನ್ಸು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ನ ಕೊಡುತ್ತಲ್ಲ, ಫ್ರೀ ಆಗಿತ್ತು ನೈಟ್ರೋಜನ್ ಮೇಲೆ ಅಂತಂದರೆ ಅದನ್ನು ಮೋರ್ ಬೇಸಿಕ್ ಅಂತ ಹೇಳ್ತೀವಿ. ಸೊ ಪೈರೋಲು, ಪಿರಿಡೀನು, ಪೈಪಿರಿಡೀನು 3ರಲ್ಲೂ ಏನಾಗಿದೆ, ನೈಟ್ರೋಜನ್ ಇದೆ. ಎಲ್ಲ ನೈಟ್ರೋಜನ್ ಏನಾಗಿದೆ, ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದೆ. ಅದಕ್ಕೆ ನಾನು ಪ್ರೋಟೋನೇಷನ್ ಮಾಡಿದ್ರೆ ಆ ಎಲೆಕ್ಟ್ರಾನ್ಸ್ ಏನಾಗುತ್ತೆ, ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಏನಾಗ್ಬೋದು, ತಗೊಂಡು ಪ್ರೋಟೋನೇಷನ್ ಆಗುತ್ತೆ. ಹಾಗಾಗಿ ಆಲ್ 3 ಆಫ್ ದೆಮ್ ಆರ್ ಬೇಸಿಕ್ ಇನ್ ನೇಚರ್. ಯಾವ ಸಬ್ಸ್ಟೆನ್ಸನ್ನು ನಾನು ಬೇಸ್ ಅಂತ ಕರಿತೀನಿ, ಯಾವ ಸಬ್ಸ್ಟೆನ್ಸು ತನ್ನ ಎಲೆಕ್ಟ್ರಾನ್ಸ್ನ ಕೊಡುತ್ತಲ್ಲ ಅಂಥದ್ದನ್ನು ನಾನೇನಂತ ಕರಿತೀನಿ, ಬೇಸ್ ಅಂತ ಕರಿತೀನಿ. ಅಥವಾ ಯಾವುದು ಆ್ಯಸಿಡ್ ಜೊತೆಗೆ ರಿಯಾಕ್ಟ್ ಆಗಿ
ರಿಯಾಕ್ಟ್ ಆಗುತ್ತಲ್ಲ ಅಂಥದ್ದನ್ನು ಬೇಸ್ ಅಂತ ಕರಿತೀನಿ. ಆಲ್ ದೀಸ್ 3 ಮಾಲಿಕ್ಯೂಲ್ಸ್, ಪೈರೋಲ್ ಇರ್ಬೋದು, ಪಿರಿಡಿನ್ ಇರ್ಬೋದು, ಪೈಪಿರಿಡಿನ್ ಇರ್ಬೋದು, ಆಲ್ ಆಫ್ ದಮ್ ಆರ್ ಬೇಸಿಕ್ ಇನ್ ನೇಚರ್ ಬಿಕಾಸ್ ದೇ ಹ್ಯಾವ್ ಎ ನೈಟ್ರೋಜನ್ ಆಟಮ್ ಆ್ಯಸ್ ಅ ನೆಟ್ರೋ ಆಟಮ್. ನೈಟ್ರೋಜನ್ಗೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರುತ್ತೆ. ಆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಕ್ಯಾನ್ ಬಿ ಇನ್ವಾಲ್ವ್ಡ್ ಇನ್ protonation or they may undergo a reaction with the base. Therefore all the 3 are basic in nature. 3 ಬೇಸಿಕ್ ಆಗಿದೆ. ಅದರಲ್ಲಿ ಯಾವುದು ಮೋರ್ ಬೇಸಿಕ್ ಲೆಸ್ ಬೇಸಿಕ್ ಅಂತ ನಾವು ಇವಾಗ ತಿಳ್ಕೊಳ್ತಾ ಹೋಗೋಣ. ಫಸ್ಟ್ ಪೈರೋಲ್ನ ತಗೊಳ್ಳೋಣ. ಪೈರೋಲ್ ಏನಾಗಿದೆ, 5 ಮೆಂಬರ್ ರಿಂಗು, ಹೆಟ್ರೋಸೈಕ್ಲಿಕ್ ಕಾಂಪೌಂಡ್ ಅಂತ ಹೇಳಿದೆ, ನೈಟ್ರೋಜನ್ ಇದೆ ಅಂತ ಹೇಳಿದೆ, ಇಟ್ಸ್ ಆರೋಮ್ಯಾಟಿಕ್ ಇನ್ ನೇಚರ್ ಅಂತ ಹೇಳಿದೆ. ನಾನು ಆ್ಯಕ್ಚುಲಿ ಆರೋಮ್ಯಾಟಿಸಿಟಿ ಆಫ್ ಪೈರೋಲ್ನ ಎಕ್ಸ್ಪ್ಲೇನ್ ಮಾಡಿದಾಗ ಆಲ್ರೆಡಿ ಒಂದು ವೀಡಿಯೋದಲ್ಲಿ ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವು ಅದನ್ನು ನೋಡಿದ್ರೆ ನಿಮಗೆ ಇನ್ಫಾರ್ಮೇಷನ್ ಸಿಗ್ತಾ ಹೋಗುತ್ತೆ. ಸೊ ಇಲ್ಲಿ ಪೈರೋಲಲ್ಲಿ ಏನಾಗುತ್ತೆ ಅಂದರೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಆನ್ ದಿ ನೈಟ್ರೋಜನ್ ಇಸ್ ಇನ್ವಾಲ್ವ್ಡ್ ಇನ್ ಆರೋಮ್ಯಾಟಿಸಿಟಿ. ನಾನು ಮುಂಚೆನೇ ಹೇಳ್ದಂಗೆ ನೀವು ಕಾಂಪೌಂಡು ಆರೋಮ್ಯಾಟಿಕ್ ಅಂತ ಕರಿಬೇಕು ಅಂದರೆ ಸೈಕ್ಲಿಕ್ ಇರಬೇಕು, ಪ್ಲೇನಾರ್ ಇರಬೇಕು, ಕಂಟಿನ್ಯೂಸ್ ಮೂಮೆಂಟ್ ಆಫ್ ಪೈ ಎಲೆಕ್ಟ್ರಾನ್ಸ್ ಇರಬೇಕು. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಆ್ಯಂಡ್ ಆಲ್ಸೋ ದೇ ಶುಡ್ ಹ್ಯಾವ್ 4n+2 ಪೈ ಎಲೆಕ್ಟ್ರಾನ್ಸ್. ಸೊ ಹಂಗಾಗಿ ಕಂಟಿನ್ಯೂಸ್ ಆಗಿರಬೇಕು, ಪೈ ಎಲೆಕ್ಟ್ರಾನ್ಸು ಇರಬೇಕು ಅಂತ ಕನ್ಸಿಡರೇಷನ್ ಮಾಡಿದಾಗ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಪ್ರೆಸೆಂಟ್ ಆನ್ ದಿ ನೈಟ್ರೋಜನ್ ಈಸ್ ಇನ್ವಾಲ್ವ್ಡ್ ಇನ್ ಆರೋಮ್ಯಾಟಿಸಿಟಿ. ಇಟ್ ಈಸ್ ನಾಟ್ ಫ್ರೀ ಫಾರ್ ಪ್ರೋಟನೇಷನ್. ಸೊ ಎಲ್ಲದರಲ್ಲೂ ನೈಟ್ರೋಜನಲ್ಲಿ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದೆ, ಆದರೆ ಪೈರೋಲಿರುವಂಥ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಈಸ್ ಇನ್ವಾಲ್ವ್ಡ್ ಇನ್ ಆರೋಮ್ಯಾಟಿಸಿಟಿ. ಆ ಮಾಲಿಕ್ಯೂಲು ಆರೋಮ್ಯಾಟಿಕ್ ಅಂತ ಕನ್ಸಿಡರ್ ಮಾಡ್ಕೊಳ್ತಾ ಇದೆ. ಸೊ ಹಾಗಾಗಿ ನಾನು ಅದಕ್ಕೆ ಪ್ರೋಟನೇಷನ್ ಮಾಡಿದಾಗ ಪಾಸಿಬಲಿ ನಾನು ಏನು ಮಾಡ್ತೀನಿ, HCl ಅಥವಾ ಯಾವುದೋ ಒಂದು ಆ್ಯಸಿಡ್ನ ಹಾಕಿದಾಗ H+ನ ಹಾಕಿದಾಗ ಪ್ರೋಟನೇಷನ್ ಆಗುತ್ತೆ, ನನಗೆ ಪೈರೋನಿಯಂ ಅಯಾನ್ ಬರುತ್ತೆ. ಆದರೆ ಆ ಅಯಾನ್ ಇಸ್ ಹೈಲಿ ಅನ್ಸ್ಟೇಬಲ್. ಹಾಗಾಗಿ ಏನಾಗುತ್ತೆ, ನಂದು ರಿಯಾಕ್ಷನ್ ಮತ್ತೆ ಏನಾಗುತ್ತೆ, ನನಗೆ ವಾಪಸ್ ಬಂದುಬಿಡುತ್ತೆ. ಸೊ ನೀವು ಇಲ್ಲಿ ರಿಯಾಕ್ಷನಲ್ಲಿ ನೋಡಿ ಪೈರೋಲ್ ಇದೆ, ಪೈರೋಲಿಗೆ ಪ್ರೋಟನೇಷನ್ ಮಾಡಿದಾಗ ಏನಾಗ್ತಾ ಇದೆ, ಪ್ರೋಟೋನಿಯಂ ಅಯಾನ್ ಬರ್ತಾ ಇದೆ. ಅದೇ ಆರೋ ಮಾರ್ಕ್ ಏನಾಗಿದೆ, ಚಿಕ್ಕದು ತೋರಿಸಿದ್ದೀನಿ, ಅದೇನಾಗುತ್ತೆ ಮತ್ತೆ ಬ್ಯಾಕ್ವರ್ಡ್ ರಿಯಾಕ್ಷನ್ ಆಗಿಬಿಟ್ಟು ಬ್ಯಾಕ್ವರ್ಡ್ ರಿಯಾಕ್ಷನ್ ಆಗಿ ಏನಾಗುತ್ತೆ, ನನಗೆ ಅದು ಬರುತ್ತೆ. ಅಂದ್ರೇನು, ಪ್ರೋಟೋನಿಯಂ ಅಯಾನ್ ಆಗಿ ಫಾರ್ಮೇಷನ್ ಆಗುತ್ತಲ್ಲ, ದಟ್ ಈಸ್ ಹೈಲಿ ಅನ್ಸ್ಟೇಬಲ್ ಕಂಪೇರ್ಡ್ ಟು ದಟ್ ಆಫ್ ಎ ಪೈರೋಲ್. ಹಂಗಾಗಿ ಏನಾಗುತ್ತೆ, ರಿಯಾಕ್ಷನ್ ಬ್ಯಾಕ್ ಆಗುತ್ತೆ. ಹಂಗಾಗಿ ದಿಸ್ ಇಸ್ ಲೆಸ್ ಬೇಸಿಕ್ ಇನ್ ನೇಚರ್ ಬಿಕಾಸ್ ದ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಪ್ರೆಸೆಂಟ್ ಆನ್ ದಿ ನೈಟ್ರೋಜನ್ ಇಸ್ ಇನ್ವಾಲ್ವ್ಡ್ ಇನ್ ಆರೋಮ್ಯಾಟಿಸಿಟಿ. ಹಂಗಾಗಿ ದೇ ಆರ್ ನಾಟ್ ಫ್ರೀ. ಹಂಗಾಗಿ ಏನಾಗುತ್ತೆ ಅಂತಂದರೆ ಈ ಮಾಲಿಕ್ಯೂಲು ವೀಕ್ ಬೇಸ್ ಆಗುತ್ತೆ ಕಂಪೇರ್ ಟು ದಟ್ ಆಫ್ ಪಿರಿಡೀನ್ ಆ್ಯಂಡ್ ಪೈಪಿರಿಡೀನ್. ಎರಡಕ್ಕೂ ಕಂಪೇರ್ ಮಾಡಿದ್ರೆ ಪೈರೋಲು ವೀಕ್ ಬೇಸ್ ಆಗುತ್ತೆ. ಇಟ್ಸ್ ಬೇಸ್ ನೋ ಡೌಟ್, ಬಟ್ ಇಟ್ಸ್ ವೀಕ್ ಬೇಸ್. ಯಾಕೆ ಅಂತಂದರೆ ಅದಕ್ಕೆ ನನಗೆ ಪ್ರೋಟನೇಷನ್ ಮಾಡಿದಾಗ ಅದೇನಾಗುತ್ತೆ ಆರೋಮ್ಯಾಟಿಸಿಟಿ ಲಾಸ್ಟ್ ಆಗುತ್ತೆ. ಆರೋಮ್ಯಾಟಿಸಿಟಿ ಲಾಸ್ಟ್ ಆಗಿದ ತಕ್ಷಣ ರೆಸೊನೆನ್ಸ್ ಎನರ್ಜಿ ಲಾಸ್ಟ್ ಆಗುತ್ತೆ. ನಿಮ್ಮ ಮಾಲಿಕ್ಯೂಲ್ ಬೇಕು ಹೈಲಿ ಅನ್ಸ್ಟೇಬಲ್. ಸೊ ಪೈರೋಲ್ ಕೆಟಿಯಾನ್ ಏನಾಗುತ್ತೆ, ಅನ್ಸ್ಟೇಬಲ್. ಮತ್ತು ಅಗೇನ್ ಇಟ್ may go back to free pyrrole. That's why it is weak basic in nature. ಅಂದ್ರೇನು, ಪೈರೋಲಲ್ಲಿ ಏನಾಗಿದೆ, ಬೇಸಿಕ್ ಇನ್ ನೇಚರ್ ಬಿಕಾಸ್ ದ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಆರ್ ಪ್ರೆಸೆಂಟ್ ಆನ್ ನೈಟ್ರೋಜನ್ ಮೇ ಇನ್ವಾಲ್ವ್ಡ್ ಇನ್ ಪ್ರೋಟನೇಷನ್. ಹಂಗಾಗಿ ದೇ ಆರ್ ಬೇಸಿಕ್ ಇನ್ ನೇಚರ್, ಬಟ್ ದಟ್ ಬೇಸಿಕ್ ನೇಚರ್ ಈಸ್ less compared to that of pyridine and pipyridine because they are involved in aromaticity. ಫೋರ್ಸಿಬಲಿ ಮಾಡಿದ್ರೆ ಏನಾಗುತ್ತೆ, ಆರೋಮ್ಯಾಟಿಸಿಟಿ ಲಾಸ್ಟ್ ಆಗುತ್ತೆ, ರೆಸೊನೆನ್ಸ್ ಎನರ್ಜಿ ಲಾಸ್ಟ್ ಆಗುತ್ತೆ. ಹಂಗಾಗಿ ಮೈ ಮಾಲಿಕ್ಯೂಲ್ ಬಿಕಮ್ ಹೈಲಿ ಅನ್ಸ್ಟೇಬಲ್. ಇಟ್ ಮೇ ಗೋ ಬ್ಯಾಕ್ ಟು ಪೈರೋಲ್. ಹಾಗಾಗಿ ಇಟ್ ಈಸ್ ಲೆಸ್ ಬೇಸಿಕ್ ಇನ್ ನೇಚರ್. ಆ ಥರ ಪಿರಿಡಿನ ತಗೊಳ್ತೀನಿ, ವಿಚ್ ಇಸ್ ಎ 6 member heterocyclic compound ವಿಚ್ ಇಸ್ ಎಕ್ಸಾಕ್ಟ್ಲಿ ಸಿಮಿಲರ್ ಅನಲೋಗ್ ಟು ಬೆನ್ಝೀನ್. ಇಲ್ಲೇನಾಗುತ್ತೆ ಅಂದರೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಆ್ಯಂಡ್ ನೈಟ್ರೋಜನ್ ಇಸ್ ನಾಟ್ ಇನ್ವಾಲ್ವ್ಡ್ ಇನ್ ಆರೋಮ್ಯಾಟಿಸಿಟಿ. ಸೊ ನನಗೆ ಮುಂಚೆನೇ ಹೇಳ್ದಂಗೆ ನನ್ನ ಮಾಲಿಕ್ಯೂಲ್ ಆರೋಮ್ಯಾಟಿಸಿಟಿಗೆ ಇನ್ವಾಲ್ವ್ ಆಗಿಲ್ಲ, ಯಾಕೆಂದರೆ ಅಲ್ಲಿ ಆಲ್ರೆಡಿ 6 electrons ಇದೆ. ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಆ್ಯಂಡ್ ನೈಟ್ರೋಜನ್ ಇಸ್ ನಾಟ್ ಇನ್ವಾಲ್ವ್ಡ್ ಇನ್ ಆರೋಮ್ಯಾಟಿಸಿಟಿ. ಅಗೇನ್ ನಿಮಗೆ ಆರೋಮ್ಯಾಟಿಸಿಟಿ ಆಫ್ ಪೈರೋಲ್, ಪಿರಿಡೀನ್ ಬೇಕು, ಪೈರೋಲ್ ಬೇಕು ಅಂತಂದರೆ ಅಗೇನ್ ಅದ್ರಲ್ಲಿ ವೀಡಿಯೋಸ್ ಇದೆ, ನೀವು ಆ ವೀಡಿಯೋಸ್ನ ನೀವು ಚೆಕ್ ಮಾಡ್ಬೋದು. ಸೊ ಹಾಗಾಗಿ ಏನು ಮಾಡ್ತೀನಿ, ಇಲ್ಲೇನು ಮಾಡ್ತೀನಿ, ನಾನು ಪ್ರೋಟನೇಷನ್ ಮಾಡ್ತೀನಿ ಅಂತ ಇಟ್ಕೊಳ್ಳೋಣ. ಪ್ರೋಟನೇಷನ್ ಮಾಡಿದಾಗ ಪ್ರೋಟನೇಷನ್ ಆಗುತ್ತೆ. ಪ್ರೋಟನೇಷನ್ ಆದಾಗ ನಿಮ್ಗೆ ಏನಾಗುತ್ತೆ ಅಂತಂದರೆ ಮಾಲಿಕ್ಯೂಲ್ ಬರ್ತಲ್ಲ, ದಟ್ ಈಸ್ ಮೋರ್ ಸ್ಟೇಬಲ್. ಫಾರ್ವರ್ಡ್ ರಿಯಾಕ್ಷನ್ ಮಾತ್ರ ಇರುತ್ತೆ, ಬ್ಯಾಕ್ವರ್ಡ್ ರಿಯಾಕ್ಷನ್ ಅದು ಆಗೋದಿಲ್ಲ. ದಿಸ್ ಇಂಡಿಕೇಟ್ಸ್ ದಟ್ ಪಿರಿಡಿನ್ ಇಸ್ ಮೋರ್ ಬೇಸಿಕ್ ದ್ಯಾನ್ ಪೈರೋಲ್. ಅಲ್ಲೇನಾಗ್ತಿತ್ತು, ಪಿರಿಡಿನು ಪೈರೋಲ್ನ ಕಂಪೇರ್ ಮಾಡಿದ್ರೆ ಪೈರೋಲಲ್ಲಿ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಆರ್ ಇನ್ವಾಲ್ವ್ಡ್ ಇನ್ ಆರೋಮ್ಯಾಟಿಸಿಟಿ. ಪಿರಿಡಿನಲ್ಲಿ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಆನ್ ನೈಟ್ರೋಜನ್ ಇಸ್ ನಾಟ್ ಇನ್ವಾಲ್ವ್ಡ್ ಇನ್ ಆರೋಮ್ಯಾಟಿಸಿಟಿ. ಹಾಗಾಗಿ ಏನಾಗುತ್ತೆ, ನಿಮ್ಗೆ ಏನು ಬೇಸ್ ಫಾರ್ಮೇಷನ್ ಆಗುತ್ತಲ್ಲ, ಅದು ಏನಾಗುತ್ತೆ ಅಂದರೆ ಅದು ಸ್ಟೇಬಲ್ ಆಗಿರುತ್ತೆ. ಇಟ್ ಡಸಂಟ್ ಗೋ ಬ್ಯಾಕ್ ಸೈಡ್ ಹೋಗಲ್ಲ. ಹಾಗಾಗಿ ಏನಾಗುತ್ತೆ, ನಿಮ್ಮ ಮಾಲಿಕ್ಯೂಲು ಮೋರ್ ಸ್ಟೇಬಲ್ ಇರುತ್ತೆ. ಹಾಗಾಗಿ ಪಿರಿಡಿನ್ ಈಸ್ ಮೋರ್ ಬೇಸಿಕ್ ದ್ಯಾನ್ ಪೈರೋಲ್. ಅದೇ ಥರ ಈಗ ಪೈಪಿರಿಡಿನ ಕಂಪೇರ್ ಮಾಡೋಣ. ಪೈಪಿರಿಡಿನಲ್ಲಿ ಎಕ್ಸಾಕ್ಟ್ಲಿ
ಹೆಟ್ರೋಸೈಕ್ಲಿಕ್ ಕಾಂಪೌಂಡ್ನೇ ನೈಟ್ರೋಜನ್ ಇದೆ. ಇಲ್ಲೇನಾಗ್ತಾ ಇದೆ ಅಂದರೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದೆಯಲ್ಲ, ಇಟ್ ಇಸ್ ನಾಟ್ ಇನ್ವಾಲ್ಡ್ ಇನ್ ಆರೋಮ್ಯಾಟಿಸಿಟಿ ಬಿಕಾಸ್ ಅಲ್ಲಿ ಕಾಂಜುಗೇಷನ್ ಇಲ್ಲ, ಆರೋಮ್ಯಾಟಿಸಿಟಿ ಇಲ್ಲ. ಎರಡಕ್ಕೂ ಡಿಫ್ರೆನ್ಸ್ ಏನು ಅಂದರೆ ಪಿರಿಡಿನಲ್ಲಿ ಏನಾಗಿದೆ, ಆಲ್ಟರ್ನೇಟಿವ್ ಸಿಂಗಲ್ ಆ್ಯಂಡ್ ಡಬಲ್ ಬಾಂಡ್ ಇದೆ, ಆರೋಮ್ಯಾಟಿಸಿಟಿ ಫಾಲೋ ಆಗ್ತಾ ಇದೆ. ಪೈ ಪಿರಿಡಿನಲ್ಲಿ ಏನಾಗ್ತದೆ, ಆರೋಮ್ಯಾಟಿಸಿಟಿ ಇಲ್ಲ ಅಲ್ಲಿ. ಸೊ ನನಗೆ ಇದು ಹಾಕಿದ ತಕ್ಷಣ ಏನಾಗುತ್ತೆ ಅಂತಂದರೆ ನನಗೇನಾಗುತ್ತೆ, ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಫ್ರೀ ಇದೆ, ಫಾರ್ಮೇಷನ್ ಆಗುತ್ತೆ. ಇಲ್ಲೂ ಫಾರ್ಮೇಷನ್ ಆಗುತ್ತೆ, ಅಲ್ಲೂ ಫಾರ್ಮೇಷನ್ ಆಗುತ್ತೆ. ಅಂದ್ರೇನು, ಪಿರಿಡಿನಲ್ಲೂ ಫಾರ್ಮೇಷನ್ ಆಗುತ್ತೆ, ಪೈ ಪಿರಿಡಿನಲ್ಲೂ ಫಾರ್ಮೇಷನ್ ಆಗುತ್ತೆ. ಆದರೆ ಒಂದರಲ್ಲಿ ನಿನಗೆ sp2 ಹೈಬ್ರಿಡೈಸ್ಡ್ ನೈಟ್ರೋಜನ್ ಇದೆ, ಇನ್ನೊಂದು ಕಡೆಗೆ sp3 ಹೈಬ್ರಿಡೈಸ್ಡ್ ನೈಟ್ರೋಜನ್ ಇದೆ. ಒನ್ ಇಸ್ ಇನ್ವಾಲ್ವ್ಡ್ ಇನ್ ಡಬಲ್ ಬಾಂಡ್ ಫಾರ್ಮೇಷನ್, ಇನ್ ಅನದರ್ ಕೇಸ್ ಇಟ್ ಇಸ್ ಇನ್ವಾಲ್ವ್ಡ್ ಇನ್ ಸಿಗ್ಮಾ ಬಾಂಡ್ ಫಾರ್ಮೇಷನ್. ಒಂದರಲ್ಲಿ ಪೈ ಬಾಂಡ್ ಫಾರ್ಮೇಷನ್ ಇದೆ, ಇನ್ನೊಂದರಲ್ಲಿ ಸಿಗ್ಮಾ ಬಾಂಡ್ ಫಾರ್ಮೇಷನ್ ಇದೆ. ಒಂದು ಕೇಸಲ್ಲಿ sp3 ಇದೆ, ಇನ್ನೊಂದು ಕೇಸಲ್ಲಿ sp2 ಇದೆ. sp2 hybridized nitrogen is more electronegative than sp3 hybridized ನೈಟ್ರೋಜನ್. ಆ ಎರಡನ್ನೂ ಕಂಪೇರ್ ಮಾಡಿದ್ರೆ ಎರಡರಲ್ಲೂ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದೆ. ಒಂದು sp2 ಹೈಬ್ರಿಡೈಸ್ಡ್ ಸ್ಟೇಟಲ್ಲಿದೆ, ಇನ್ನೊಂದು sp3ನಲ್ಲಿದೆ. sp2 is more electronegative than sp3. The lone pair of electron held more towards the electronegative sp2 hybridized nitrogen and relatively less available for the protonation. ಯಾವುದರಲ್ಲಿ sp2ನಲ್ಲಿ ಏನಾಗುತ್ತೆ ಅಂದರೆ ಅದು ಮೋರ್ ಬಿಕಾಸ್ ಅದು ಸೈಜ್ ಮೇಲೂ ಡಿಪೆಂಡ್ ಆಗುತ್ತೆ. ಹಂಗೇನಾಗುತ್ತೆ, ಇಟ್ಸ್ ಮೋರ್ ಇನ್ವಾಲ್ವ್ಡ್ in the aromaticity or involved in the bond formation. And ಹೇಗೆ ಹೇಳ್ಬೋದು ಅಂತಂದರೆ sp2 hybrid orbitals are smaller ಡ್ಯೂ ಟು s ಕ್ಯಾರೆಕ್ಟರ್ ದ್ಯಾನ್ sp3 ಹೈಬ್ರಿಡೈಸ್. ನನಗಿಲ್ಲಿ s ಕ್ಯಾರೆಕ್ಟರ್ನ ಕನ್ಸಿಡರ್ ಮಾಡ್ಕೊಳ್ತೀನಿ. sp2ನಲ್ಲಿ ಏನಾಗುತ್ತೆ, s ಕ್ಯಾರೆಕ್ಟರು ಚಿಕ್ಕದಾಗುತ್ತೆ ದ್ಯಾನ್ ದಟ್ ಆಫ್ sp3ನಲ್ಲಿದೆ. ಸೊ sp2 hybridized nitrogen is more electronegative than sp3 hybridized nitrogen. The lone pair of electrons are held more towards the electronegative sp2 hybridized nitrogen in pyridine. Therefore, pyridine is more basic compared to that of ಪಿರಿಡಿನ್. ಈ ಎರಡಕ್ಕೂ ಕಂಪೇರ್ ಮಾಡಿದ್ರೆ, ಪಿರಿಡಿನ್ಗೂ ಮತ್ತು ಪೈಪಿರಿಡಿನ್ ಕಂಪೇರ್ ಮಾಡಿದ್ರೆ sp2ನಲ್ಲಿ ಯಾವುದ್ರಲ್ಲಿರುತ್ತೆ, ಪಿರಿಡಿನಲ್ಲಿ ಏನಾಗುತ್ತೆ, sp2 ಇದೆ. sp2 ಇದ್ದರೆ ದೇ ಆರ್ ಮೋರ್ ಎಲೆಕ್ಟ್ರೋನೆಗೆಟಿವ್. ಮೋರ್ ಎಲೆಕ್ಟ್ರೋನೆಗೆಟಿವ್ ಅಂತಂದರೆ ದೋಸ್ ಎಲೆಕ್ಟ್ರಾನ್ಸ್ ಆರ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಆರ್ ಮೋರ್ ಹೆಲ್ಡ್ ಟುವರ್ಡ್ಸ್ sp2 ಹೈಬ್ರಿಡೈಸ್ಡ್ ನೈಟ್ರೋಜನ್. ಅದನ್ನು ನನಗೆ ಕ್ಲೀವ್ ಮಾಡೋದಕ್ಕೆ ಅಥವಾ ಈಸಿಯಾಗಿ ಬಿಡಿಸ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಬಟ್ ಪೇರಾಸ್ ಇನ್ ಕೇಸ್ ಆಫ್ ಪೈಪಿರಿಡಿನ್ ಅದು sp3 ಇರೋದಕ್ಕೋಸ್ಕರ, ಸಿಗ್ಮಾ ಬಾಂಡ್ ಇರೋದಕ್ಕೋಸ್ಕರ ಈಸಿಯಾಗಿ ನಾನು ರಿಮೂವ್ ಮಾಡ್ಬೋದು. ದೇರ್ ಫೋರ್ ದಟ್ ಅಂಡರ್ಗೋಸ್ ಮೋರ್ ಆರೋಮ್ಯಾಟಿಸಿಟಿಗೆ ಈಸಿಯಾಗಿ ಸಿಗುತ್ತೆ. ದೇರ್ ಫೋರ್ ಪೈಪಿರಿಡಿನ್ ಈಸ್ ಮೋರ್ ಬೇಸಿಕ್ ದ್ಯಾನ್ ಪೈರೋಲ್ ಆ್ಯಂಡ್ ಪಿರಿಡಿನ್. ಪೈರೋಲ್ನ ಪಿರಿಡಿನ ಕಂಪೇರ್ ಮಾಡಿದ್ರೆ ಪಿರಿಡಿನ್ ಈಸ್ ಮೋರ್ ಬೇಸಿಕ್. ಪಿರಿಡಿನು ಮತ್ತು ಪೈಪಿರಿಡಿನ ಕಂಪೇರ್ ಮಾಡಿದ್ರೆ ಪೈಪಿರಿಡಿನ್ ಈಸ್ ಮೋರ್ ಬೇಸಿಕ್ ಇನ್ ನೇಚರ್. that can be easily further justified by using the kb and pkb values. ನಿಮಗೆ ಗೊತ್ತು ka ವ್ಯಾಲ್ಯೂಸು pkb ವ್ಯಾಲ್ಯೂಸ್ ಮೇಲೆ ನಾನು ಯಾವುದು ಸ್ಟ್ರಾಂಗ್ ಯಾವುದು ವೀಕ್ ಅಂತ ಹೇಳ್ಬೋದು. ಸೊ kb ವ್ಯಾಲ್ಯೂಸು ಕನ್ಫ್ಯೂಸಿಂಗ್ ಇರುತ್ತೆ, ಯಾಕೆಂದರೆ 10 to the power of ಟರ್ಮ್ಸಲ್ಲಿ ಇರುತ್ತೆ. ಅದಕ್ಕೆ pkbಗೆ ಹೋದ್ವಿ. pkbಗೆ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್, ವೇರಸ್ kb ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್. ಬಟ್ pkb ಅಂದರೆ ಸ್ಮಾಲರ್ ಇಟ್ಸ್ ವ್ಯಾಲ್ಯೂ, ಸ್ಟ್ರಾಂಗರ್ ಇಟ್ಸ್ ಬೇಸಿಕ್ ನೇಚರ್. ಸೊ ಎಲ್ಲದನ್ನು ನೋಡ್ಕೊಳ್ತಾ ಹೋಗ್ತೀವಿ. ಸೊ 2.9 ಇದೆ ಯಾವುದಕ್ಕೆ, ಪೈಪಿರಿಡಿನ್ಗೆ. ಪಿರಿಡಿನ್ಗೆ 8.8 ಇದೆ, ಪೈರೋಲ್ಗೆ 13.6 ಇದೆ. ಸೊ ಇದಕ್ಕೆ ನೀವು kb ವ್ಯಾಲ್ಯೂಸ್ ತೊಗೊಂಡ್ರೆ 2.3 ಇದೆ, 2.3 ಇಲ್ಲಿ 10 to the power of 3 ಇದೆ, -3 ಇದೆ, 10 to the power of -9, 10 to the power of -14 ಇದೆ. ಸೊ ಅದು ಸ್ವಲ್ಪ ಕನ್ಫ್ಯೂಸಿಂಗ್ ಆಗುತ್ತೆ. ಅದಕ್ಕೋಸ್ಕರ ನಾವೇನು ಮಾಡಿದ್ವಿ, ಅದು ಇನ್ವರ್ಸ್ಲಿ ಇದು kb ವ್ಯಾಲ್ಯೂಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್, ವೆರಸ್ pkb ವ್ಯಾಲ್ಯೂಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ಸೊ ಎಲ್ಲದಕ್ಕಿಂತ ಮ್ಯಾಕ್ಸಿಮಮ್ ವ್ಯಾಲ್ಯೂ ಎಷ್ಟು ಯಾವುದಕ್ಕಿದೆ, 13.6. ದಟ್ಸ್ ವೈ ದಟ್ಸ್ ಲೀಸ್ಟ್ ಬೇಸಿಕ್ ಇನ್ ನೇಚರ್. ಸೊ ಈ ಥರ ನಾನು ಏನು ಮಾಡ್ಬೋದು, ಯಾವುದು ಬೇಸಿಕ್ಕು ಯಾವುದು ಲೆಸ್ ಬೇಸಿಕ್ ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ಬೋದು. ಥ್ಯಾಂಕ್ ಯು. ಸೊ ಈ ರೀತಿಯಾಗಿ ಕೊಟ್ಟಿರುವಂಥ 3 ನೈಟ್ರೋಜನ್ ಕಂಟೈನಿಂಗ್ ಕಾಂಪೌಂಡ್ಸ್ ಏನಿದೆಯಲ್ಲ, 2 6 ಮೆಂಬರ್ಡ್ ರಿಂಗ್ ಇದೆ, ಹೆಟ್ರೋಸೈಕ್ಲಿಕ್ ಕಾಂಪೌಂಡ್ಸೇ ಆಗ್ತಿದ್ದಾವೆ, ಒಂದು 5 ಮೆಂಬರ್ಡ್ ರಿಂಗ್ ಇದೆ. ಪೈರೋಲು ಮತ್ತು ಪಿರಿಡಿನ ಕನ್ಸಿಡರ್ ಮಾಡಿಕೊಂಡ್ರೆ ದೇ ಆರ್ ಆರೋಮ್ಯಾಟಿಕ್ ಇನ್ ನೇಚರ್, ವೇರ್ ಆಸ್ ಪೈಪಿರಿಡಿನ ತೊಗೊಂಡ್ರೆ ದೇ ಆರ್ ನಾಟ್ ಆರೋಮ್ಯಾಟಿಕ್ ಇನ್ ನೇಚರ್. ಸೊ ಬೇಸ್ಡ್ ಆನ್ ದಿ ಸ್ಟ್ರಕ್ಚರ್, based on the heteroatom, based on the lone pair of electron present on the nitrogen, we can easily compare which one is more basic and which one is less basic. ಅದನ್ನು ಇನ್ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇದ್ರ ಮೇಲೆ ನಿಮ್ಗೆ ಯಾವುದೇ ರೀತಿಯಾದಂಥ ಡೌಟ್ಸ್ ಇತ್ತು ಅಂತಂದರೆ ನೀವೇನು ಮಾಡ್ಬೋದು, ಕಾಮೆಂಟ್ ಮಾಡ್ಬೋದು, ಕಾಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಗುಡ್ ಲಕ್.